ವೀಕ್ಷಕರೇ ನಮಸ್ಕಾರ. ಈ ಹೊಸ ವರ್ಷ ಅಥವಾ ಯುಗಾದಿ ಹಬ್ಬದ ತುಂಬು ಹೃದಯದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಹೊಸ ಸಂವತ್ಸರ ಈ ದ್ವಾದಶ ರಾಶಿಗಳು ಏನನ್ನ ಫಲ ಕೊಡ್ತಿದೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಂತ ಬರ್ತಾ ಇದ್ವಿ. ಇವತ್ತು ನಾವು ಕನ್ಯಾ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಕನ್ಯಾ ರಾಶಿಗೆ ಈ ವರ್ಷ ಗುರು ಮತ್ತು ಶನಿ ಯಾವ ರೀತಿಯಾಗಿ ಏನೆಲ್ಲ ಫಲನ ಕೊಡ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ವೈದಿಕ ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂತ ಉಪಾಯಗಳನ್ನು ಸಹ ಹೇಳ್ತೀನಿ. ಅದ್ರ ಬಗ್ಗೆ ನೀವು ಗಮನ ಇಟ್ಕೊಳ್ಬಹುದು. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ವರ್ಷ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಿಡುಕ್ತನ ಜಾಸ್ತಿ ಇರುತ್ತೆ. ಇವರು ತಮ್ಮ ಸಂಗಾತಿಯ ಮಾತಿಗಿಂತ ಬೇರೆಯವರ ಮಾತನ್ನ ನಂಬೋದು ಜಾಸ್ತಿ. ಆದ್ರಿಂದ ಮನೆಯಲ್ಲಿ ಸ್ವಲ್ಪ ಜಗಳಗಳು ಕೆಲಸಗಳು ಅವು ಇವು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ವರ್ಷ ಯಾವುದೇ ಕಾರಣಕ್ಕೂ ಅವರ ಹತ್ರ ಜಗಳ ಮಾಡೋದೇ ಆಗಲಿ, ಮನಸ್ತಾಪಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು. ಯಾಕೆ ಅಂತಂದ್ರೆ ನಿಮಗೆ ಈ ವರ್ಷ ಡೈವರ್ಸ್ ಆಗುವಂತ ಯೋಗವೂ ಸಹ ಬರ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನ ಆಗಿರ್ಬೇಕು. ಹಾಗೆ ಪ್ರೀತಿ ವಿಶ್ವಾಸನ ಬೆಳೆಸ್ಕೊಳ್ಳಿ. ಒಳ್ಳೆ ಸಮಯ ಬಂದಾಗ ಅದು ಎಲ್ಲ ಸರಿಯಾಗುತ್ತೆ. ಗುರು ರೋಹಿಣಿ ನಕ್ಷತ್ರಕ್ಕೆ ಕಾಲಿಟ್ಟಾಗ ಒಳ್ಳೆ ಸಮಯ ಬರುತ್ತೆ. ನಿಮ್ಮ ಬಿಸ್ನೆಸ್ ಸಹ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅದರಿಂದ ಒಳ್ಳೆ ಲಾಭವೂ ಸಹ ಸಿಗುತ್ತೆ. ವಾಹನವನ್ನ ಓಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಓಡಿಸಿ, ಅವಸರವೇ ಅಪಘಾತಕ್ಕೆ ಕಾರಣ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ದುಡ್ಡಿನ ವ್ಯವಹಾರ ಮಾಡುವಾಗ ತುಂಬಾ ಧ್ಯಾನ ಇಟ್ಟು ಮಾಡಬೇಕು. ಪ್ರಾಪರ್ಟಿ, ಗಾಡಿ ಅಥವಾ ಬಡ್ಡಿಗೆ ದುಡ್ಡು ಕೊಡುವಾಗ ಎಲ್ಲಾ ತರಹದ ಪತ್ರಗಳನ್ನ ಚೆಕ್ ಮಾಡಿ ನಂತರ ಮುಂದುವರಿಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಹಣ ಸಿಕ್ಕಾಕೊಳ್ಳುವಂಥದ್ದು ಗ್ಯಾರಂಟಿ. ಅದರಿಂದ ಧನ ಹಾನಿ ಸಹ ಆಗಬಹುದು. ಮನೆಯಲ್ಲಿ ಖುಷಿ ಕಡಿಮೆ ಆಗುತ್ತೆ. ಈ ವರ್ಷ ನೀವು ಪ್ರಾಪರ್ಟಿಯಿಂದ ಒಳ್ಳೆ ಲಾಭವನ್ನು ಪಡಿಬಹುದು. ನೌಕರಿ ಸಿಗೋ ಯೋಗವೂ ಸಹ ಇದೆ. ಈ ವರ್ಷ ನೀವು ಜಾಬ್ ಮಾಡೋಣ ಅಥವಾ ಬಿಸ್ನೆಸ್ ಮಾಡೋಣ ಏನಾದ್ರು ಕನ್ಫ್ಯೂಷನ್ ಇದ್ರೆ ಅಂಥವ್ರಿಗೆ ಅವರು ಚೆನ್ನಾಗಿ ಯೋಚನೆ ಮಾಡಿ ನಂತರ ಮುಂದುವರಿಯೋದು ಒಳ್ಳೆಯದು. ಹಾಗೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಧ್ಯಾನವನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ಕೆಲವೊಂದು ನಾನು ನಿಮಗೆ ಇಲ್ಲಿ ಉಪಾಯಗಳನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಮನೆಯ ENE ಅಂದ್ರೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಪೂರ್ವದ ಕಡೆ ಇರುವಂತ ಈಶಾನ್ಯ ಯೆಲ್ಲೋ ಕಲರ್ ಆಗಿರ್ಬೋದು. ಯೆಲ್ಲೋ ಕಲರ್ ಪೈಂಟ್ಸ್ ಅನ್ನ ಮಾಡಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಪೇಂಟಿಂಗ್ಸ್ ಇದ್ರೆ, ಕಾರ್ಪೆಟ್ಗಳು ಅಥವಾ ಮತ್ತೆ ಬೇರೆ ಇನ್ನೇನಾದ್ರೂ ಕರ್ಟನ್ಸ್ ರೂಪದಲ್ಲಿ ಆಗಿರ್ಬೋದು ಅಥವಾ ವಾಲ್ ಪೇಪರ್ ರೂಪದಲ್ಲಿ ಆಗಿರ್ಬೋದು, ಆ ಥರ ಏನಾದ್ರು ಮಾಡಿದ್ರೆ ಅದು ಸ್ವಲ್ಪ ಅಲ್ಲಿಂದ ಶಿಫ್ಟ್ ಮಾಡೋದು ಒಳ್ಳೇದು. ಅದರಿಂದ ನಿಮ್ಮ ಮನೆಯ ಖುಷಿಗೆ ಸ್ವಲ್ಪ. ಎರಡನೇದಾಗಿ ನಿಮ್ಮ ಮನೆ ನೈಋತ್ಯದಲ್ಲಿ ದೇವರ ಮಂದಿರ ಏನಾರಿದ್ರೆ ಅಥವಾ ದೇವರ ಫೋಟೋ, ಕ್ಯಾಲೆಂಡರ್ ಈ ರೀತಿ ಯಾವುದೇ ರೂಪದಲ್ಲಿ ಗುರು ಇದ್ರೆ ಅಲ್ಲಿಂದ ಎಲ್ಲವನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ನಿಮ್ಮ ಮನೆಯಲ್ಲಿ ನಾರ್ತ್ ವೆಸ್ಟ್ ಅಂದ್ರೆ ವಾಯು ಭಾಗ್ಯ ವಾಸ್ತು ದೋಷದಿಂದ ಮುಕ್ತವಾಗಬೇಕು. ಇಲ್ಲ ಅಂತಂದ್ರೆ ಕೋರ್ಟ್ ಕೇಸ್ ಆಗೋ ಚಾನ್ಸ್ ಸಹ ಇದೆ. ಮತ್ತೆ ಅಲ್ಲಿಂದ ಕಬ್ಬಿಣದ ಸಂಬಂಧಪಟ್ಟಂತ ಸಾಮಾನುಗಳಿತ್ತು ಅಂದ್ರೆ ಅಲ್ಲಿಂದ ಶಿಫ್ಟ್ ಮಾಡೋದು ಒಳ್ಳೇದು. ಜೊತೆಗೆ ಶ್ರೀಕೃಷ್ಣನ ಪೂಜೆ ಅಥವಾ ಧ್ಯಾನ ತುಂಬಾ ಒಳ್ಳೇದು ಮಾಡ್ಕೊಡುತ್ತೆ ನಿಮಗೆ. ಶ್ರೀಕೃಷ್ಣನ ಒಂದು ಮಂತ್ರವನ್ನ ನಾನು ನಿಮಗೆ ಹೇಳ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನ ಮುಕ್ತಿ ಮಂತ್ರ ಅಥವಾ ವಿಮೋಚನೆ ಮಂತ್ರ ಅಂತಲೂ ಸಹ ಕರೀತಾರೆ. ಈ ಮಂತ್ರ ಮೋಕ್ಷ ಅಥವಾ ಮೋಕ್ಷವನ್ನ ಪಡೆಯಲು, ಜನ್ಮ ಮತ್ತು ಮರಣ ಚಕ್ರದಿಂದ ಹೊರಗಿರಲು ಸಹ ಆಧ್ಯಾತ್ಮಿಕ ದರ್ಶನಕ್ಕಾಗಿ ಸಹ ಈ ಮಂತ್ರವನ್ನ ಜಪಿಸಲಾಗುತ್ತೆ. ಅಂತಹ ಈ ಮಂತ್ರವನ್ನ ನಿಯಮಿತವಾಗಿ ಪಠಣ ಮಾಡೋದ್ರಿಂದ ಶ್ರೀಕೃಷ್ಣನ ಕೃಪೆಗೆ ನೀವು ಪಾತ್ರರಾಗಬಹುದು. ನಿತ್ಯ ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನಿಧಾನ ಕಡಿಮೆ ಆಗ್ತಾ ಹೊರಟೋಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸರ ತುಲಾ ರಾಶಿಗೆ ಯಾವ ಫಲನ ಕೊಡ್ತೇವೆ ಅನ್ನೋದು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.